ಗಟ್ಟಿ ಮೇಳನಲ್ಲಿ ನಾನು ತುಂಬಾ ಜಾಸ್ತಿ ಮಾತಾಡ್ತಿದ್ದೆ. ಸೊ ಅದಕ್ಕೊಂಥರ ಅಡ್ಜಸ್ಟ್ ಆಗಿದ್ರಿಂದ ಇಲ್ಲಿ ಸ್ವಲ್ಪ ಎಲ್ಲ ಮಾತನ್ನು ತುಂಬಾ ಒತ್ತಿ ಮಾತಾಡ್ಬೇಕು, ತುಂಬಾ ಸ್ಲೋ ಡೌನ್ ಮಾಡ್ಬೇಕು ಅನ್ನೋದೊಂಚೂರು ಕಷ್ಟ ಆಗ್ತಿತ್ತು ವೆರಿ ಬಿಗಿನಿಂಗ್ ಅಲ್ಲಿ. ಇಂಡಸ್ಟ್ರಿ ಬರುವಾಗ ನೀವು ಅನ್ಕೊಂಡಿದ್ರ ಅಳುಮುಂಜಿ ಕ್ಯಾರೆಕ್ಟರ್ ನಾನು ಮಾಡಬಾರ್ದು, ಅಟ್ ಎನಿ ಕಾಸ್ಟ್ ರೌಡಿ ಬೇಬಿ ಇಲ್ಲ ಈ ತರ ಸ್ಟ್ರಾಂಗ್ ಪಾಯಿಂಟ್ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್ ನನಗೆ ಬರ್ಬೇಕು, ಆ ತರ ಕತೆ ಅಷ್ಟೇ ಒಪ್ಕೊಳ್ತೀನಿ ಅಂತ? ಮುಂಚೆ ಅಳದೇ ಇರೋ ಎಮೋಷನ್ಸ್ ತೋರಿಸ್ಲೇಬೇಕು ಹಂಗಲ್ಲ, ಬಟ್ ಅದೇ ಯಾವಾಗ್ಲೂ ಅಳ್ತಾ ಇರೋ ಅಂದ್ರೆ ಅದು ಒಂಥರ ಬೇಜಾರು, ಯಾರಿಗ್ ಸಾಕಾಗೋಗುತ್ತೆ. ಟೈಟಲ್ ಅಣ್ಣಯ್ಯ ಮೆನ್ ಸೆಂಟ್ರಿಕ್ ಟೈಟಲ್ ಆಗಿರ್ಬೋದು, ಬಟ್ ಕತೆ ವೈಸ್ ಅಂತ ನೋಡಿದ್ರೆ ಎಲ್ಲಾ ಕ್ಯಾರೆಕ್ಟರ್ಗೂ ತಮ್ಮದೇ ಆದಂತ ಒಂದು ತೂಕ ಇದೆ. ಅಣ್ಣಯ್ಯಗೂ ಬರೋಕ್ಕೂ ಮುಂಚೆ ನೀವು ಎಸ್ಟಾಬ್ಲಿಷ್ಡ್ ಆಗ್ಬಿಟ್ಟಿದ್ರಿ, ಆಗ್ಲೇ ನಿಮ್ದೇ ಒಂದು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ಬಿಟ್ಟಿದ್ರು. ಸೊ ಅಲ್ಲಿ ರೌಡಿ ಬೇಬಿ ಆದ್ರೆ ಇಲ್ಲಿ ಪಾರು ಆದ್ರೆ ಎರಡು ಟೋಟಲಿ ಅಪೋಸಿಟ್ ಕ್ಯಾರೆಕ್ಟರ್ಸ್. ಸೊ ಅಲ್ಲಿಂದ ಈ ಕಡೆ ಸ್ವಿಚ್ ಆಗೋದಕ್ಕೆ ಆಬ್ವಿಯಸ್ಲಿ ಟೈಮ್ ಬೇಕಾಗತ್ತೆ, ನಿಮ್ಮನ್ನ ನೀವು ಪ್ರಿಪೇರ್ ಕೂಡ ಮಾಡ್ಕೋಬೇಕಾಗತ್ತೆ, ನಿಮ್ಮ ಮೈಂಡ್ ಸೆಟ್ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಹೆಂಗ್ ಸ್ವಿಚ್ ಆದ್ರಿ ಆ ರೋಲಿಂದ ಈ ರೋಲ್ಗೆ ಅಂತ? ಇದು ಕಷ್ಟ ಆಗ್ಲಿಲ್ವಾ ಅಂತ? ಕಷ್ಟ ಅಂತೇನಾಗ್ಲಿಲ್ಲ. ಅದೇ ಗಟ್ಟಿ ಮೇಳನಲ್ಲಿ ನಾನು ತುಂಬಾ ಜಾಸ್ತಿ ಮಾತಾಡ್ತಿದ್ದೆ ಅನ್ನೋದಕ್ಕಿಂತ ಅಲ್ಲಿ ಪ್ಯಾಟರ್ನೇ ತುಂಬಾ ಫಾಸ್ಟ್ ಆಗಿ ಮಾತಾಡೋ ಪ್ಯಾಟರ್ನ್ ಅಲ್ಲಿ. ಸೊ ಅದಕ್ಕೊಂಥರ ಅಡ್ಜಸ್ಟ್ ಆಗಿದ್ರಿಂದ ಇಲ್ಲಿ ಸ್ವಲ್ಪ ಎಲ್ಲ ಮಾತನ್ನು ತುಂಬಾ ಒತ್ತಿ ಮಾತಾಡ್ಬೇಕು, ತುಂಬಾ ಸ್ಲೋ ಡೌನ್ ಮಾಡ್ಬೇಕು ಅನ್ನೋದೊಂಚೂರು ಕಷ್ಟ ಆಗ್ತಿತ್ತು ವೆರಿ ಬಿಗಿನಿಂಗ್ ಅಲ್ಲಿ. ಅದ್ ಬಿಟ್ರೆ ಅಂತ ದೊಡ್ಡ ಡಿಫ್ರೆನ್ಸ್ ಅಂತ ಏನ್ ಅನ್ಸ್ಲಿಲ್ಲ, ಅಂದ್ರೆ ಆಕ್ಟಿಂಗ್ ವಿಷಯದಲ್ಲಿ. ಬೇರೆ ಇದೊಂಚೂರು ಸ್ವಲ್ಪ ಕಷ್ಟಪಟ್ಟೆ ಶುರುನಲ್ಲಿ, ಒಂಚೂರು ಕಷ್ಟ ಆಗ್ತಿತ್ತು. ಬಟ್ ಇಲ್ಲ, ಎರಡೂ ಒಳ್ಳೆ ಪಾತ್ರ. ಅಮೂಲ್ಯ ಕ್ಯಾರೆಕ್ಟರು ಅಷ್ಟೇ ಚೆನ್ನಾಗಿತ್ತು, ಇದು ಕೂಡ ಅಷ್ಟೇ ಚೆನ್ನಾಗಿತ್ತು. ನಂಗೆ ಅಳುಮುಂಜಿ ಪಾತ್ರ ಮಾಡಕ್ ಒಂಚೂರು ಇಷ್ಟ ಇರಲಿಲ್ಲ ಫಸ್ಟ್, ಅದಿತ್ತು. ಬಟ್ ಥ್ಯಾಂಕ್ ಗಾಡ್ ಇದು ಆ ಥರ ಅಲ್ಲ, ಸಮಥಿಂಗ್ ಇಟ್ಸ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಖುಷಿ ಆಯ್ತು ಎರಡು ತುಂಬಾ. ಸೊ ನೀವು ಇಂಡಸ್ಟ್ರಿ ಬರುವಾಗ ನೀವು ಅನ್ಕೊಂಡಿದ್ರ ಅಳುಮುಂಜಿ ಕ್ಯಾರೆಕ್ಟರ್ ನಾನು ಮಾಡಬಾರ್ದು, ಅಟ್ ಎನಿ ಕಾಸ್ಟ್ ರೌಡಿ ಬೇಬಿ ಇಲ್ಲ ಈ ತರ ಸ್ಟ್ರಾಂಗ್ ಪಾಯಿಂಟ್ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್ ನನಗೆ ಬರ್ಬೇಕು, ಆ ತರ ಕತೆ ಅಷ್ಟೇ ಒಪ್ಕೊಳ್ತೀನಿ ಅಂತ? ಅಳುಮುಂಜೆ ಅಳದೇ ಇರೋ ಎಮೋಷನ್ಸ್ ತೋರಿಸ್ಲೇಬೇಕು ಹಂಗಲ್ಲ, ಬಟ್ ಅದೇ ಯಾವಾಗ್ಲೂ ಅಳ್ತಾ ಇರೋ ಅಂದ್ರೆ ಅದು ಒಂಥರ ಬೇಜಾರು, ಯಾರಿಗ್ ಸಾಕಾಗೋಗುತ್ತೆ. ಬಟ್ ಅದೇ ನಂಗೆ ಇನ್ನೊಬ್ರಿಗೆ ಯಾರಿಗೂ ಒಬ್ರಿಗೆ ನಿಮ್ ತರ ಇರೋದನ್ನ ಕಲ್ತಿದ್ದೀನಿ. ನೀವ್ ಹೆಂಗೆ ಎಲ್ಲ ಸಿಚುವೇಶನ್ ಫೇಸ್ ಮಾಡ್ತೀರಾ, ಅದಕ್ಕೆ ನಂಗೆ ಗಟ್ಟಿ ಮಾಡೋಣ ತುಂಬಾ ಹೇಳ್ತಿದ್ವಿ. ತುಂಬಾ ಜನ ಲಿಟ್ರಲಿ ಹತ್ಕೊಂಡ್ ಬಂದು ಹೇಳಿರೋದು ಇದೆ ನನಗೆ, ನಿಮ್ ತರ ಇರೋದನ್ನ ನೋಡಿ ಕಲ್ತಿದ್ದೀನಿ ಅಂತ. ಸೊ ನಂಗೆ ಈ ತರ ಒಂದ್ ಇನ್ಸ್ಪೈರಿಂಗ್ ರೋಲ್ ಮಾಡ್ಬೇಕು ಅಂತಾನೆ ಯಾವಾಗ್ಲೂ ಇಷ್ಟ. ಅದೇ ಆ ಥರ ಸ್ವಲ್ಪ ಶುರುನಲ್ಲಿ ಕೂತಾಗಲೇ ಹೇಳ್ತೀನಿ, ಜಾಸ್ತಿ ಅಳಲ್ಲ ತಾನೆ ಕ್ಯಾರೆಕ್ಟರ್, ಜಾಸ್ತಿ ಅಳೋದಾಗಿದ್ರೆ ಬೇಡ. ಅದೊಂದು ಪಾಯಿಂಟ್ ಇದೆ, ಇಲ್ಲ ಅಂದ್ರು. ಓಕೆ, ಸೊ ಇವಾಗ ಅದೊಂದು ಪಾಯಿಂಟ್ ಚೆನ್ನಾಗಿದೆ. ಬಿಕಾಸ್ ಇವತ್ತಿನ ಒಂದು ಸೀರಿಯಲ್ಗಳು ನಾವು ಎಷ್ಟೊಂದು ಸೀರಿಯಲ್ ನೋಡ್ತಾ ಹೋಗ್ತೀವಿ. ಇವಾಗ ಹೀರೋಯಿನ್ಸ್ ಅಂತಂದ್ರೆ ಅವ್ರಿಗೆ ಅಳುಮುಂಜಿ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ, ಅದರಿಂದ ಒಂದ್ ಸ್ವಲ್ಪ ಬೇರೆ ಟ್ರೈ ಮಾಡೋಣ ಅಂತ. ಇವಾಗ ಪ್ಯಾಟರ್ನ್ ಚೇಂಜ್ ಆಗಿದೆ. ಇವಾಗ ಎರಡು ಪ್ಯಾಟರ್ನ್ ಆಬ್ವಿಯಸ್ಲಿ ಚೇಂಜ್ ಆಗಿದೆ. ಒಂದು ವುಮೆನ್ ಸೆಂಟ್ರಿಕ್ ತುಂಬಾನೇ ಆಗ್ತಾ ಇತ್ತು, ಇವಾಗ ಮೆನ್ ಸೆಂಟ್ರಿಕ್ ಸೀರಿಯಲ್ಗಳು ಆಗ್ತಾ ಇದೆ. ಸೊ ನಿಮ್ದೊಂದು ಮತ್ತೆ ಇನ್ನೊಂದು ಹೊಸ ಸೀರಿಯಲ್ ಬರ್ತಾ ಇದೆ. ಅಣ್ಣಯ್ಯದಿಂದ ಶುರುವಾಗಿದೆ, ಅಣ್ಣಯ್ಯ ಆದ್ಮೇಲೆ ಇವಾಗ ಕನ್ನಡ ಬರ್ತಾ ಇದೆ. ಅಂಡ್ ಇನ್ನೊಂದು ಸೂಪರ್ ವಿಚಾರ ಏನಂದ್ರೆ, ಅಣ್ಣಯ್ಯಂದವ್ರು ಹೇಳ್ದಂಗೆ ಮೇಲ್ ಸೆಂಟ್ರಿಕ್ ಶುರು ಆಯ್ತು ಅಂತ. ಗಟ್ಟಿ ಮೇಳ ಇಂದ ವುಮೆನ್ ಎಲ್ಲಾ ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಆಗಕ್ ಶುರು ಆಗಿತ್ತು. ಸೊ ಒಂದು ರೆವಲ್ಯೂಷನರಿ ಆಗ್ತಾ ಇದೆ. ಇವ್ರು ಯಾವ್ಯಾವ್ದಕ್ಕೆ ಸೀರಿಯಲ್ಗೆ ಅವರು ಕಾಲಿಡ್ತಾರೋ ಆ ಸೀರಿಯಲ್ ಇಂದ ಒಂದು ರೆವಲ್ಯೂಷನರಿ ಆಗ್ತಾ ಇದೆ. ಇವ್ರು ಬಂದು ಅಣ್ಣಯ್ಯಗೆ ಬಂದ್ರು, ಅಣ್ಣಯ್ಯ ಇವಾಗ ಮೆನ್ ಸೆಂಟ್ರಿಕ್ ಆಗೋಯ್ತು. ಸೊ ಅಲ್ಲಿ ಮೆನ್ ಸೆಂಟ್ರಿಕ್ ಇರೋದ್ರಿಂದ ನಾನು ಕೇಳ್ತೇನೆ, ಇದರಲ್ಲಿ ಏನ್ ಗೊತ್ತಾ, ಟೈಟಲ್ ಅಣ್ಣಯ್ಯ ಮೆನ್ ಸೆಂಟ್ರಿಕ್ ಟೈಟಲ್ ಆಗಿರ್ಬೋದು, ಬಟ್ ಕತೆ ವೈಸ್ ಅಂತ ನೋಡಿದ್ರೆ ಎಲ್ಲಾ ಕ್ಯಾರೆಕ್ಟರ್ಗೂ ತಮ್ಮದೇ ಆದಂತ ಒಂದು ತೂಕ ಇದೆ. ಯಾವ ಕ್ಯಾರೆಕ್ಟರ್ ಸುಮ್ಮನೆ ಬರ್ಬೇಕು ಅನ್ನೋ ಲಿಕ್ಕಿಲ್ ಬರಲ್ಲ. ಕಥೆಯಲ್ಲಿ ಎಲ್ಲವೂ ಕ್ಯಾರೆಕ್ಟರ್ ಒಂದು ಸ್ಟ್ರಾಂಗ್ ಒಂದು ರೀಸನ್ ಹಿಡ್ಕೊಂಡು ಒಂದು ಕಥೆನ ಹಿಡ್ಕೊಂಡು ಬರ್ತಾ ಇದೆ. ಒಂಥರ ಬ್ಲಾಕ್ಸ್ ತರ ಎಲ್ಲ, ಒಂದು ಬ್ಲಾಕ್ ತೆಗೆದ್ರು ಆ ಮನೆ ಕಂಪ್ಲೀಟ್ ಕಾಣಿಸಲ್ಲ, ಆ ತರದಲ್ಲಿ ಹೆಣೆದಿರುವಂತ ಕತೆ. ಸೊ ಎಲ್ಲಾ ಪಾತ್ರಗಳು ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ ಅಣ್ಣಯ್ಯದಲ್ಲಿ. ಇದರಲ್ಲಿ ಮೆನ್ ಸೆಂಟ್ರಿಕ್, ವುಮೆನ್ ಸೆಂಟ್ರಿಕ್, ಹೀರೋ ಸೆಂಟ್ರಿಕ್, ಹೀರೋಯಿನ್ ಸೆಂಟ್ರಿಕ್ ಅನ್ನೋದಕ್ಕಿಂತ ಸ್ಟೋರಿ ಸೆಂಟ್ರಿಕ್ ಅನ್ಬೋದು. ಓಕೆ, ಸೊ BA LLB LLM ನೀವು ಮಾಡಿರೋದು, ಸೊ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರಿ. ಇದೆಲ್ಲದರ ಜೊತೆಗೆ ಆಕ್ಟಿಂಗ್ ಮಾಡ್ಬೇಕಂತ ಯಾಕೆ ಬಂತು ನಿಮ್ಗೆ ಅಂತಂದು? ಬಿಕಾಸ್
ಟೈಮೇ ಇರಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾರೆ ನಾವು ನೋಡಿದೀವಿ, ಲಾಯರ್ಸ್ ಎಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಕೇಸಸ್ ನ ಹ್ಯಾಂಡಲ್ ಮಾಡ್ತಿರ್ತಾರೆ ಅಂತಂದೆಲ್ಲ. ಸೊ ಇದೆಲ್ಲದ್ರ ಮಧ್ಯೆ ಆಕ್ಟಿಂಗ್ ಇಂದ ಹೆಂಗ್ ಬಂತು ನಿಮ್ಗೆ ಅಂತ? ಎಸ್, ಇದಾಗಿತ್ತು ನಮ್ಮ ಶಿವು ಮತ್ತೆ ಪಾರು ಮಾತು. ಈ ವಿಡಿಯೋ ನಿಮ್ಗೆ ಹೋಪ್ಲಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.